ಚೆನ್ನಾಗಿದೆ ಈ ಫ್ಲವರು. ನಿಂತಿದ್ದೀರಾ? ಇದು ನೀವಿಟ್ಟಿದ ಫ್ಲವರಾ? ನಂಗೆ ಯಾಕೋ ಭಯ ಆಗ್ತಿದೆ ಅಂಕಲ್. ಇಲ್ಲೇನ್ ಮಾಡ್ತಿದ್ಯಾ? ಅಂಕಲ್ ನೀವ್ ಅಲ್ಲಿ ತಾನೇ ನಿಂತಿದ್ರಿ. ನಾನು ಈಗ ತಾನೇ ಮೇಲ್ ಬಂದೆ. ಬಾಬಾ ಹೋಗಿ ನಿದ್ದೆ ಮಾಡು, ಲೇಟ್ ಆಯ್ತು. ಇಲ್ಲ ಅಂಕಲ್, ಅದು ನಂಗೆ ಒಬ್ಳೆ ಮಲ್ಕೊಳಕ್ ಭಯ ಆಗುತ್ತೆ ಅಂಕಲ್. ಹಾಗಾದ್ರೆ ಹೋಗಿ ನಿಮ್ ಡ್ಯಾಡಿ ಜೊತೆ ಮಲ್ಕೋ. ಓಕೆ ಅಂಕಲ್, ಗುಡ್ ನೈಟ್. ದುಬೈ ನೋಡೋದಕ್ಕೆ ಚೆನ್ನಾಗಿದೆ. ಹೌದು ಕಣ. ಯಾರು ಅದು? ಯಾರು? ನಾನು ಹೆದರ್ಕೋತೀನಿ ಅನ್ಕೊಂಡ್ಯಾ? ನಾನು ಹೆದರ್ಕೊಳ್ಳಲ್ಲ. ಅಷ್ಟು ಬೇಗ ಮಲಗ್ಬಿಟ್ಯಾ? ಊಟ ಮಾಡ್ತೀಯಾ? ಯಾಕಿನ್ನು ಮಲಗಿಲ್ಲ? ಹಾಯ್ ಫಯಸ್. ಏನ್ ಮಚ್ಚ, ನಮ್ ಪ್ಲಾನ್ ಅಲ್ಲಿ ಏನು ಚೇಂಜ್ ಇಲ್ಲ ತಾನೆ? ನೋ ಚೇಂಜ್. ನಾಳೆ ಬೆಳಿಗ್ಗೆ 11 ಗಂಟೆಗೆ ಫ್ಲೈಟು. ಅದಾದ್ಮೇಲೆ ಏನ್ ಬೇಕಾದ್ರೂ ಪ್ಲಾನ್ ಮಾಡಿ. ಓಕೆ ಮಚ್ಚ. ಈ ಗೋಸ್ಟ್ ವಿಲಾನ ಒಂದು ಹೆವೆನ್ ವಿಲ್ ಆಗಿ ಚೇಂಜ್ ಮಾಡೋಣ. ಓಕೆ, ಗುಡ್ ನೈಟ್, ಬಾಯ್. ನೋವುತ್ತೆ. ಆದ್ರೆ ಗೊತ್ತಾ, ನನ್ ಬೇಬಿ ಜೊತೆಗಿಲ್ಲ ಅಂದ್ರೆ ತುಂಬಾ ಸ್ಯಾಡ್. ಐ ಮಿಸ್ ಯು ಡ್ಯಾಡ್. ಐ ಮಿಸ್ ಯು ಟು ಬೇಬಿ. ಡ್ಯಾಡ್, ನಾನೊಂದು ಕೇಳಾ? ಕೇಳು ಪುಟ. ಎಲ್ಲಿ ಹಿಡ್ಕೊಂಡ್ ಬಂದ್ರಿ ಸಮೀರನ್ನ? ಎತ್ತಿ ಬೀಸಾಕ್ಬೇಕು ತಾನೆ? ಯಾರನ್ನ ಬಿಸಾಕೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಪ್ಪನ ಮಗಳು? ಶೇಜಾ, ಇಟ್ಸ್ ಟೂ ಲೇಟ್. ಯು ಜಸ್ಟ್ ಸ್ಲೀಪ್ ನೌ. ಓಕೆ, ಗುಡ್ ನೈಟ್ ಬೇಬಿ. ಸ್ವೀಟ್ ಡ್ರೀಮ್ಸ್. ರೋಷ್, ಇನ್ನೊಂದು 15 ದಿನ ನಾನ್ ನಿಮ್ ಜೊತೆ ಇರೋದಕ್ಕಾಗಲ್ವಲ್ಲ, ಅದಕ್ಕೆ ಇವತ್ತು ಇನ್ನೂ ರೆಡಿ ಆಗ್ಲಿಲ್ವಾ? ನಿಮ್ಮಮ್ಮ ಈಗ ಕೋಪ ಮಾಡ್ಕೋತಾಳೆ, ನೋಡ್ತಿರು. ಅಂಕಲ್, ಊರಿಂದ ಬರ್ಬೇಕಾದ್ರೆ ಏನ್ ತರ್ಬೇಕು? ಅದೇನು ಅಂದ್ರೆ, ನನಗೇನಾದ್ರೂ ಇಷ್ಟ ಆದ್ರೆ ನಿಮ್ಮಮ್ಮ ಅಂತೂ ಒಪ್ಕೊಳ್ಳಲ್ಲ. ನೋ ಪ್ರಾಬ್ಲಮ್, ಐ ವಿಲ್ ಮ್ಯಾನೇಜ್. ಹಾಗಾದ್ರೆ ಊರಿಂದ ಬರುವಾಗ ಒಳ್ಳೆ ಧಾರವಾಡ ಪೇಡ, ಅದ್ರ ಜೊತೆಗೆ ಒಳ್ಳೆ ಚಕ್ಲಿ ತಗೊಂಡ್ ಬಾ. ಡನ್. ಸೀತಾ ಆಂಟಿ, ನಿಮ್ಗೇನ್ ಬೇಕು? ನನ್ ಮುದ್ದು ಪುಟ್ಟಿ ಬೇಗ ಬಂದ್ರೆ ಸಾಕು. ಓಕೆ. ತಗೋ. ಏಯ್, ದನ ತರ ತಿಂತಾ ಇರ್ಬೇಡ. ನಂಗ್ ಬೇಡ. ಅಯ್ಯೋ, ಇಟ್ಸ್ ಅ ಕಾಲ್ ಫಾರ್ ವೇಟಿಂಗ್. ಓಕೆ. ಯಾರು ಅಂತ ನೋಡು. ಯಾ. ಹೂಸ್ ದಟ್? ಓ, ನಿಮ್ ಫ್ರೆಂಡ್. ಹಾಯ್ ಜಾಸಿನ್. ಹಲೋ ಫಯಸ್. ಏಯ್, ನೀನೇನೋ ಸ್ಟೈಲ್ ಆಗಿ ನಿಂತ್ಕೊಂಡಿದ್ಯಾ? ನೀನು ಗೊತ್ತಿಲ್ವಾ? ಐ ಆಮ್ ಆಲ್ವೇಸ್ ಲೈಕ್ ದಿಸ್. ಸನಾಫರ್. ಬಂದೆ. ಇದನ್ನ ಶೇಜಾ ಬ್ಯಾಗ್ ಅಲ್ಲಿ ತಗೊಂಡಿಡು. ಏನಿದು? ಏನಾದ್ರೂ ಗುಡ್ ಮಾರ್ನಿಂಗ್. ಹಾಯ್ ಮೈ ಡಿಯರ್ ಸ್ವೀಟಿ. ಓ ಮೈ ಗಾಡ್, ಸರಿಯಾಗಿ ಸಿಕ್ಕಾಕೊಂಡೆ. ಏನದ್ ಶಬ್ದ? ಏನದು?
ಎನಿಥಿಂಗ್ ಸೀರಿಯಸ್? ನಥಿಂಗ್ ಸಿಸ್ಟರ್. ಸೀತಾ. ಏನಾಯ್ತು ಅಂಕಲ್? ನಿನ್ಗೋಸ್ಕರ ಚಾಕ್ಲೇಟ್ ತಗೊಂಬಂದು ನಿನ್ ಬ್ಯಾಗಲ್ಲಿ ಇಟ್ಟಿದ್ದೀನಿ, ಹೋಗ್ ತಗೊಮ್ಮ. ಡ್ಯಾಡಿ ಜೊತೆ ಮಜಾ ಮಾಡತಾನೆ ಬಂದಿರೋದು. ಏನ್ ನೋವಾಗ್ತಾ ಇದ್ಯಾ? ಏಯ್ ಸೀತಾ. ಏಯ್, ಇದು, ಅಲ್ಲಿ ನೋಡು ಒಂದ್ಸರಿ. ಸರಿ ಸರ್. ಏಯ್ ಏನಾಯ್ತು? ವಾಟ್ ಹ್ಯಾಪನ್? ಹೌದು ಕಣೋ, ತುಂಬಾ ಪೇಯ್ನು. ಎಲ್ಲ ಓಕೆ ತಾನೆ? ಯಾ ಫೈನ್. ಶೆಜಾ, ಆರ್ ಯು ರೆಡಿ? ಕಮ್ ಫಾಸ್ಟ್ ಬೇಬಿ. ಫಯಾಜ್, ಯಾವಾಗ ಬಂದ್ರಿ? ಜಸ್ಟ್ ನೌ. ಅವನ ಹತ್ರ Okay. ಆಮೇಲೆ ಮಾತಾಡ್ಬೋದು. ನಿನಗೆ ಫ್ಲೈಟ್ ಟೈಮ್ ಆಯ್ತು, ಬೇಗ ಹೊರಡು. ಓಕೆನಾ? ಸರಿ. Okay. ಐ ಮಿಸ್ ಯು ಬೇಬಿ. ಓಕೆ. ಮ್ಯಾಥ್ಯೂ, ನನಗೆ ಸ್ವಲ್ಪ ಡ್ರಿಂಕ್ಸ್ ಬೇಕು. ನೋಟ್ ಮಾಡ್ಕೋತೀಯಾ? ಏನೋ ಹೆಂಡತಿ ಊರ್ಗ್ ಹೋದ್ಲಾ? ಯಾ ಓಕೆ. ಸರಿ, ನಾನು ತಗೊಂಬರ್ತೀನಿ ಬಿಡು. ಬೇಗ ಪ್ಲೀಸ್. ಓಕೆ ಬಾಯ್. ಏನ್ ಸರ್, ಬಾರ್ ಓಪನ್ ಮಾಡೋ ಪ್ಲಾನ್ ಇದೆಯಾ ಹೇಗೆ? ನೀನೇ ನೋಡ್ತೀಯ ಕಣೋ. ಸರ್, ಇಟ್ಸ್ ವೆರಿ ಕ್ಲಿಯರ್, ಬಟ್ ಯು ಡೋಂಟ್ ಫರ್ಗೆಟ್ ದಿಸ್ ಟೈಮ್. ಓಕೆ. ಬ್ರೇಕ್ಫಾಸ್ಟ್ ರೆಡಿ. ಜಸೀಮ್ ಕಮ್. ಲೇ, ಪೂರಿ ಸಾಗು ಇಲ್ವಾ? ಅದೆಲ್ಲ ಇಲ್ಲಿ ಸಿಗಲ್ಲ. ನನ್ನ ನೋಡಿದ್ರೆ ಗೊತ್ತಾಗಲ್ವಾ? ಎಷ್ಟು ದಿನದ ಹಸುವು. ಈ ಸೌಕರ್ ಮನೇಲಿ ಹಿಂಗೆ ಸೀದೋಗಿರೋ ರೊಟ್ಟಿ, ಬ್ರೆಡ್, ಆಪಲ್ ಇದೆಲ್ಲ ಆದ್ಮೇಲೆ ಒಂದ್ ಜ್ಯೂಸ್ ಇಷ್ಟೇ ಸಿಗೋದು. ಸೀತಾ, ಇಲ್ಲಿ ಬೈ. ಏನ್ ಜೀವನ. ಹೌದು, ನಿನ್ ಮಗ ಹೇಗಿದ್ದಾನೆ? ಈಗ ಪರವಾಗಿಲ್ಲ ಸರ್. ಹಸ್ಬೆಂಡ್ ಕೆಲ್ಸಕ್ಕೆ ಹೋದಾಗ ಅವ್ನ್ ನೋಡ್ಕೊಳಕ್ ಯಾರು ಇಲ್ಲ. ಪಕ್ಕದ ಮನೇಲಿ ಪಾಕಿಸ್ತಾನಿ ಫ್ಯಾಮಿಲಿ ಇದೆ, ಅವ್ರ ಹತ್ರ ಬಿಟ್ ಬಂದಿದ್ದೀನಿ. ವಾವ್, ಎಂತ ಅದ್ಭುತ. ಹಾಗಾದ್ರೆ ಇಂಡಿಯಾ ಪಾಕಿಸ್ತಾನ್ ಫ್ರೆಂಡ್ಶಿಪ್ ಬೆಳಿಲಿ. ತಗೋ, ಇದು ನಿನ್ ಖರ್ಚಿಗೆ ಇಟ್ಕೋ. ಇನ್ನೊಂದು 10 ದಿನ ಈ ಕಡೆ ಬರ್ಬೇಡ. ಅಯ್ಯೋ ಸರ್, ಹಾಗೆಲ್ಲ ಹೇಳ್ಬೇಡಿ. ಈ ಕೆಲ್ಸ ಇಲ್ಲ ಅಂದ್ರೆ ಹಾಗಲ್ಲ ಅಲ್ಲಮ್ಮ, ನಮಗೆ ಸ್ವಲ್ಪ ಪ್ರೈವಸಿ ಬೇಕು. ಸಮೀರ ಕಾಲ್ ಮಾಡಿದ್ರೆ ನೀನ್ ಇಲ್ಲಿದ್ಯಾ ಅಂತ ನಾವು ಮ್ಯಾನೇಜ್ ಮಾಡ್ಕೊಂತೀವಿ ಬಿಡು. ನೀನ್ ಹೋಗಿ ನಿನ್ ಮಗನ್ ನೋಡ್ಕೋ ಸಾಕು. ಓಕೆ? ಸರ್, ಮತ್ತೆ ನಿಮ್ಗೆಲ್ಲ ಊಟ ಅದೆಲ್ಲ ನಾವು ನೋಡ್ಕೋತೀವಿ, ನೀನ್ ಹೋಗು. ಸರಿ ಸರ್. ಏಯ್ ಬಾರೋ. ಓಯ್, ಇದನ್ನೆಲ್ಲಿಡ್ಲೋ? ಅಲ್ಲೇ ಇಡು. ಫಯಸ್, ಮ್ಯಾಥ್ಯೂ ಬಿಲ್ ಸೆಟಲ್ ಮಾಡು. ಏಯ್, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಏಯ್. ನೀವು ಎಂಜಾಯ್ ಮಾಡಿ. ಓಕೆ ಫಯಾಸ್, ನಾನು ಹೋಗಿ ಬರ್ತೇನೆ. ಸರ್, ಏನ್ ಸರ್ ಇದು? ಮೀಟಿಂಗ್ ಹೋಗ್ಬೇಕು. ಈಗಾಗಲೇ ನಾವು ಮೀಟಿಂಗ್ ಟೈಮ್ ಕೂಡ ಮುಗಿಸಾಗಿದೆ. ಜಸೀಮ್, ನೆಕ್ಸ್ಟ್ 10 days ನೋ ಮೀಟಿಂಗ್ಸ್. ಎವ್ರಿಥಿಂಗ್ ಶುಡ್ ಬಿ ಕ್ಯಾನ್ಸಲ್ಡ್. ಇಸ್ ಇಟ್ ಪಾಸಿಬಲ್? ಯಾ ಸರ್, ಐ ವಿಲ್ ಮ್ಯಾನೇಜ್. ಗುಡ್. ನೀನು ಇದನ್ನ ಖರ್ಚಿಗೆ ಇಟ್ಕೋ. ನೋ ನೀಡ್ ಸರ್, ನೀವು ತುಂಬಾ ಕೊಟ್ಟಿದ್ದೀರಾ. ಐ ಕ್ಯಾನ್ ಮ್ಯಾನೇಜ್. ಓಕೆ. ಜಸೀಮ್, ನಾನೊಂದು ಕೇಳಲ್ಲ? ಶೂರ್ ಸರ್. ಯಾಕೆ ನೀನೊಬ್ಬ ಸಾಧಾರಣ ಮನುಷ್ಯನ ಥರ ಬದುಕಬಾರ್ದು? ವಾಟ್ ಯು ಮೀನ್ ಸರ್? ಯಾವಾಗ ನೋಡಿದ್ರು ಮೀಟಿಂಗ್ಸ್, ಟ್ರಾವೆಲಿಂಗ್, ಫುಲ್ ಆಫ್ ಫ್ರಸ್ಟ್ರೇಷನ್. ಅದ್ರ ಜೊತೆಗೆ ನನ್ನ ಹೆಂಡತಿ ಟಾರ್ಚರ್ ಬೇರೆ. ಇದೆಲ್ಲ ಮರೆತುಬಿಟ್ಟು ಒಂದು 10 days ಎಂಜಾಯ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ನೋಡು, ಇಲ್ಲಿ ನಾವು ಫ್ರೀ ಆಗಿರ್ಬೇಕು, ಹಾಡಾಡ್ಬೇಕು, ಎಣ್ಣೆ ಹೊಡಿಬೇಕು. ಅದೇ ನಿಮ್ ಬಾಸ್ ಹೇಳೋ ಸಾಧಾರಣ ಮನುಷ್ಯ. ಅದೇ. ಇದೆಲ್ಲ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಸರ್. ಆದ್ರೆ ಒಂದು ದೊಡ್ಡ ಹೋರಾಟ ಮಾಡಿದ್ಮೇಲೆ ನನಗೆ ಕೆಲಸ ಸಿಕ್ಕಿರೋದು. ಲೇ, ನೀನು ಕೆಲ್ಸ ಕೊಟ್ಟಿರೋ ಬಾಸೆ ಕಣೋ ಹೇಳ್ತಿರೋದು. ಈ ಕೋಟು ಸೂಟು ಎಲ್ಲಾನು ಬಿಚ್ಚಿಡು. ಒಂದು 10 ದಿನಕ್ಕೆ ಸಾಮಾನ್ಯ ಮನುಷ್ಯನಾಗಿ ಸಂತೋಷವಾಗಿರೋಣ. ನನ್ನ ಜೀವನದಲ್ಲಿ ನನಗೆ ತುಂಬಾ ಸಾಧನೆಗಳು ಮತ್ತೆ ಗುರಿ ಇದೆ ಸರ್. ಆದ್ರೆ ಸೇಮ್ ಟೈಮ್ ನನಗೆ ನಿಮ್ ತರಾನೇ ಎಂಜಾಯ್ ಮಾಡಬೇಕು ಅಂತ ಆಸೆನೂ ಇದೆ. ಬಟ್ ಮೈ ಸಿಚುವೇಶನ್ ಈಸ್... ಜೀವನದಲ್ಲಿ ಸಮಸ್ಯೆ, ಕಷ್ಟ ಬರ್ತಾ ಇರೋರು ಯಾರೂ ಇಲ್ಲ.
ಅದನ್ನೆಲ್ಲ ಬಿಟ್ಟಾಕಿ ಈ ಒಂದು 10 ದಿನ ನೀನ್ ನನಗೆ ಮ್ಯಾನೇಜರು ಅಲ್ಲ, ನಾನು ನಿನಗೆ ಬಾಸು ಅಲ್ಲ. ಓಕೆನಾ? ಇದಕ್ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಹೇಗೆ ನನ್ನ ಐಡಿಯಾ? ಓ Good solution. ಯಸ್ ಹ್ಮ್ ತಗೊಳ್ಳೋ